ಹಾಯ್ ನಮಸ್ತೆ. ಹಲೋ ನಮಸ್ಕಾರ. ಇವತ್ತು ರಾಹುಲ್ ಡಿಟ್ಟೋ ಅವ್ರದ್ದೊಂದು ಹೊಸ ರ್ಯಾಪ್ ಸಾಂಗ್ ರಿಲೀಸ್ ಮಾಡ್ಯಾರ. ಇದೀನಿ ಸಖತ್ತಾಗಿದ್ದೀನಿ. ಸಾಂಗ್ ನೇಮ್ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ವಿಡಿಯೋ ಮಾಡತ್ತವಿ. ಸೊ ಲೆಟ್ಸ್ ಪ್ಲೇ ದ ಸಾಂಗ್. ಮಚ್ಚ ಸಾಂಗ್ ಹೆಂಗೈತಿ? ಸಖತ್ತಾಗಿದ್ದೀನಿ, ಹಾಡು ಸಖತ್ತಾಗೈತೆ ದೋಸ್ತ. ಪಕ್ಕ ನಮ್ಮ ರಾಹುಲ್ ಡಿಟ್ಟೋ ಅವರು ಕಂಪೋಸ್ ಮಾಡಿ ಆಫ್ಟರ್ ಎ ಲಾಂಗ್ ಬ್ಯಾಕ್ ಬಂದಾರ. ಸೂಪರ್ ಆಗೈತೆ ಲಿರಿಕ್ಸ್ ಮಾತ್ರ. ಆಲ್ಮೋಸ್ಟ್ 11 months 1 year ಆಯ್ತು ಆಲ್ರೆಡಿ ಬಂದು. ಲೇಟಾಗಿ ಬಂದ ಮಚ್ಚ. ಪ್ಲೀಸ್ ವರಿ ಅದ ಬಂದದ್ದು ಲಾಸ್ಟ್ ಅವ್ರದ್ದು. ಅದು ಬಿಟ್ಟರೆ ಕನ್ಸರ್ಟ್ಸ್ ಅವು ಇವು ಮಾಡ್ಯಾರ, ಬಟ್ ಸಾಂಗ್ ಮಾತ್ರ ಚಿಂದಿ. ಪ್ರೆಸೆಂಟೇಷನ್ ಈಗ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಸಾಂಗ್ನ. ಏನಾಗಲಿ ಬೆಂಕಿ ಅವ್ರ ಲಿರಿಸ್ಟ್ ಮಾತ್ರ ಕೇಳಕ್ಕೆ ಪಕ್ಕ ರ್ಯಾಪರ್ ಅಂದ್ರೆ ಇವರ ಇವರು MC ಬಿಜ್ಜು, MC ಬಿಜ್ಜು, ರಾಹುಲ್ ಡಿಟ್ಟು, ಆಮೇಲೆ ಇನ್ನೊಬ್ರು ಅವರು ಹೇಳಿದಲ್ಲ ಆಗಲ್ಲ ಬ್ರೋದಾ, ಪಕ್ಕ ಅವರೆಲ್ಲ ಈ ಥರ ಲಿರಿಕ್ಸ್ ಹೇಳೋಕೆ ಸೂಪರ್ ಬೆಂಕಿ ಬರ್ದಾರ. ಅದು ಮಾತ್ರ ಇದೀನಿ ಸಖತ್ತಾಗಿದ್ದೀನಿ. ಸಖತ್ತಾಗೈತಿ ಸಾಂಗ್ ಮಾತ್ರ. ಜಾಸ್ತಿ ಲೊಕೇಶನ್ ಯೂಸ್ ಮಾಡಿಲ್ಲ. ಪೆಟ್ರೋಲ್ ಅದು ಒಂದು ಪೆಟ್ರೋಲ್ ಅಪಾರ್ಟ್ಮೆಂಟ್ ಇಷ್ಟೊಳಗೆ ಸಾಂಗ್ ಮಾಡ್ಯಾರ ನೋಡಿ. ಈಗ ಅವಶ್ಯ ಇಲ್ಲ ರ್ಯಾಪ್ ಸಾಂಗ್ ಮಾಡಕ್ಕೆ ಲೊಕೇಶನ್. ಆಕ್ಚುಲಿ ರ್ಯಾಪ್ ಸಾಂಗ್ ಜಾತ್ರೆ ತರ ಮಾಡಿದೆ ಅಂದ್ರೆ ಅದು ಜಾತ್ರೆ ಅಂತಾರ. ರ್ಯಾಪ್ ಸಾಂಗ್ ರ್ಯಾಪ್ ತರ ಮಾಡ್ಯಾರ ಅವರು. ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ಅವ್ರಿಗೆ ಗೊತ್ತೈತಿ ರ್ಯಾಪ್ ಸಾಂಗ್ ಹೆಂಗೆ ಮಾಡ್ಬೇಕು, ನಾವೇನು ಹೇಳ್ಕೊಡ್ಬೇಕು. ರಾಹುಲ್ ಡಿಟ್ಟು ಮಾತ್ರ ಎಕ್ಸ್ಟ್ರಾರ್ಡಿನರಿ ಮನೆ. ಅವನು ಲಿರಿಕ್ಸ್ ಆಗಿರ್ಬೋದು, ಕಂಪೋಸಿಂಗು ಸಹಿತ ಅವರ ಮಾಡ್ಯಾರ, ಲಿರಿಕ್ಕು ಅವರ, ಪರ್ಫಾರ್ಮರು ಅವರ ಸೂಪರ್ ಆಗಿ ಮಾಡ್ಯಾರ. ಅವ್ರ ಲಿರಿಕ್ಸ್ ಹೆಂಗಿರ್ತಾವ ಮಚ್ಚ, ಒಂದು ಟಾನ್ ಕೊಟ್ಟಂಗಿರ್ತಾವ. ಯಾರಿಗಾದ್ರೂ ಒಂದು ಟಾಂಗ್ ಕೊಡ್ಬೇಕು ಅಂದಾಗನ ಹಂಗೆ ಇರ್ತಾವ ಅವು. ಆಲ್ಮೋಸ್ಟ್ ಅದೇ ಥರನೇ ಇರ್ತಾವ. ಹೌದೌದು. ಅದು ಎಷ್ಟು ಆಪ್ಟ್ ಆಕತ್ತೆ ಅಂದ್ರೆ ಕೆಲವೊಬ್ರು ಲೈಫ್ ಒಳಗೆ ಅಷ್ಟು ಆಪ್ಟ್ ಆ ಟೈಮ್ಗೆ ಅವ್ರು ಅನ್ಕೊಂಡಿರ್ತಾರೆ, ಆ ಟೈಮ್ಗೆ ರಿಲೀಸ್ ಆಗಿರ್ತಾವೆ ಕರೆಕ್ಟಾಗಿ. ಆಪ್ಟ್ ಹಾಕವು ಕೆಲವೊಬ್ರ ಲೈಫಲ್ಲಿ. ಆ ಲಿರಿಕ್ಸ್ ಅದಾವಲ್ಲ, ಚಿಂದಿ ಸಖತ್. ಡೈರೆಕ್ಟರ್ ಹರೀಶ್ ವಿಕ್ಟ್ರಿ. ಸೌಂಡ್ ಡಿಸೈನ್ ಬಂದ್ಬಿಟ್ಟು SID ಬೆಂಕಿ ಸೌಂಡ್ ಡಿಸೈನ್ ಅವ್ರದ್ದು ಸಗತಾಗಿ ಕೊಟ್ಟಾರ. ಇನ್ನು BTS ಬಂದ್ಬಿಟ್ಟು ಮಿಥುನ್ ಕೊಟ್ಟಿರೋದು ಸೂಪರ್ ಕೊಟ್ಟಾರ BTS ಮಾತ್ರ. ಅದು ಬಿಟ್ಟರೆ ಇದು ಆ್ಯಕ್ಚುಲಿ ಪ್ರೊಡಕ್ಷನ್ ಬಂದ್ಬಿಟ್ಟು ಅರ್ಕ ಪ್ರೊಡಕ್ಷನ್. ಅವ್ರು ಇದ್ರೊಳಗೆ ಇದಾಗೈತಿ, ಅವ್ರು ಪ್ರೊಡ್ಯೂಸ್ ಮಾಡಿರೋದು ಸಾಂಗ್ನ. ಬಟ್ ರಾಹುಲ್ ಡಿಟ್ಟು ಅವ್ರಂಥ ಟ್ಯಾಲೆಂಟ್ ಸಾಕು. ಪ್ರೊಡಕ್ಷನ್ ಹೌಸು ನೋಡಲ್ಲ ಯಾರು, ಅವ್ರನ್ನ ಅಷ್ಟು ನೋಡೋದು. ಅವ್ರು ಏನು ಲಿರಿಕ್ಸ್ ಬರ್ದಾರ. ರ್ಯಾಪ್ ಅಂದ್ರೆ ಮೇನ್ ಲಿರಿಕ್ಸ್ ಬೇಡ, ಡ್ರೆಸ್ಸಿಂಗ್ ಇದು ಬೇಡ, ಅದು ಬಿಟ್ಟೆ ಅಂದ್ರೆ ಅವ್ರು ಗೊತ್ತಲ್ಲ ಆಲ್ಮೋಸ್ಟ್. ಬಟ್ ನನಗೇನು ಅನ್ಸಿದ್ ಗೊತ್ತಾ ಮಚ್ಚ, ಇದೀನಿ ಸಖತ್ತಾಗಿದ್ದೀನಿ ಅಂದಾಗ ನನಗೆ ತಗೋ ನಾನು ಹೇಳೋದೆಲ್ಲ ಸಿದ್ಧ ತಗೋ ಹಿಂಗೆ ಬರ್ತೈತೆ. ಅದು ಸೇಮ್ ಬೀಟ್ ಹಿಂಗೆ ಬಂತಾನ ಅನ್ಸ್ಬಿಡ್ತು ನನಗೆ ಮ್ಯೂಸಿಕ್. ನಾವು ರಾಹುಲ್ ಡಿಟ್ಟೋ ಅವ್ರ ಅಭಿಮಾನಿಯಾಗಿ ಏನು ಕೇಳ್ಕೊಳದ ಅಂದ್ರೆ, ರಾಹುಲ್ ಡಿಟ್ಟೋ ಅವರು ಬೇರೆ ಥರ ಮ್ಯೂಸಿಕ್ ಕೊಟ್ಟು ನಮಗೆ ಬೇರೆ ಇನ್ನೊಂದು ರ್ಯಾಪ್ ಸಾಂಗ್ ಮಾಡ್ಬೇಕು. ಅವ್ರು ಮಾಡಿರೋ ರ್ಯಾಪ್ ಸಾಂಗ್ ಎಲ್ಲ ಇಷ್ಟ ನಮಗಿಲ್ಲ ಅಂತಲ್ಲ, ಬಟ್ ಸಿಮಿಲಾರಿಟಿ ಇತ್ತಲ್ಲ, ಅದು ನಮ್ಗೆ ಹಂಗೆ ಅನ್ಸಕತ್ತೈತಿ. ನಮಗೆ ಕೇಳಿ ನಮ್ಗೆ ಅದೇ ಥರ ಅನಿಸಿತ್ತು. ಅದು ಸರಿಗೆ ಅನ್ಸೈತೋ ಇಲ್ಲೋ ನಮಗೆ ಗೊತ್ತಿಲ್ಲ, ರಾಹುಲ್ ಡಿಟ್ಟೋ ಸರ್ಗೆ. ಬಟ್ ಅವ್ರು ಮಾತ್ರ ಹೊಸ ಸಾಂಗ್ ಮಾಡೋವಾಗ ಸೊ ನಮಗೆ ಬೀಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಕೊಡ್ಲಿ, ಸ್ವಲ್ಪ ಚೇಂಜ್. ಅದೇ ನಮ್ಮ ಒಂದು ಅನಿಸಿಕೆ ಅವ್ರಿಗೆ ಹೇಳೇವಿ. ಅದನ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತದೆ ಸರ್ಗೆ. ಸೊ ನಾವಂತೂ ಇಷ್ಟು ಹೇಳ್ಬಲ್ವಿ. ಸೊ ನಿಮಗೇನು ಅನ್ನಿಸ್ತತಿ, ನಿಮಗೇನು ಅನಿಸಿತ್ತು, ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ. ಬೆಲ್ ಐಕಾನ್ ಮರ್ಯಾದೆ ಒತ್ತಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಗೆ. ನೆಕ್ಸ್ಟು ಮತ್ತೆ ಸಿಗೋಣ. ನಮಸ್ಕಾರ.